ಐಪಿಎಲ್ ಫ್ಯಾನ್ಸ್ಗೆ ಇದೊಂದು ಗುಡ್ ನ್ಯೂಸ್. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ಗಳು ನಡೆಯೋದೇ ಇಲ್ಲ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಐಪಿಎಲ್ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ. ಹೊಸ ಮಾರ್ಗಸೂಚಿ ಅಡಿಯಲ್ಲಿ ಪಂದ್ಯವನ್ನು ನಡೆಸೋದಕ್ಕೆ ಅನುಮತಿಯನ್ನ ಕೊಡಲಾಗಿದೆ. ಭದ್ರತೆ ಕುರಿತು ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದ್ದಾರಂತೆ ಪೊಲೀಸರು. ಶೀಘ್ರದಲ್ಲೇ ಪೊಲೀಸ್ ಮಾರ್ಗಸೂಚಿ ರವಾನೆ ಆಗುತ್ತೆ. ಐಪಿಎಲ್ ಮ್ಯಾಚ್ ನಡಿಬೇಕು ಅಂತಂದ್ರೆ ಒಂದಷ್ಟು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲೇಬೇಕು ಅಂತೇಳಿ ಒತ್ತಡಗಳಿತ್ತು. ಮ್ಯಾಚೇ ನಡೆಯಲ್ಲ ಅಂತ ಹೇಳಲಾಗ್ತಾ ಇದೆ. ಕಾಲ್ ತುಳಿತದಿಂದಾಗಿ 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರು. ಹಾಗಾಗಿ ಇಲ್ಲಿ ಮ್ಯಾಚ್ಗಳನ್ನ ನಡೆಸೋದು ಸೂಕ್ತವಲ್ಲ ಅಂತ ಹೇಳಿ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಹಾಗಾಗಿ ಈಗ ಪೊಲೀಸ್ ಇಲಾಖೆ ಒಂದಷ್ಟು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಆದರೆ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಅವ್ರು ಫಾಲೋ ಮಾಡಬೇಕು. ಆ ಗೈಡ್ಲೈನ್ಸ್ ಏನು ಅನ್ನೋದನ್ನ ಕೆಲವೇ ದಿನಗಳಲ್ಲಿ ಕೆಎಸ್ಎಗೆ ಪೊಲೀಸ್ ಇಲಾಖೆಯಿಂದ ಮಾರ್ಗಸೂಚಿ ಸಿಗುತ್ತೆ. ಐಪಿಎಲ್ ಫ್ಯಾನ್ಸ್ಗೆ ಇದೊಂದು ಗುಡ್ ನ್ಯೂಸ್. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ಗಳು ನಡೆಯೋದೇ ಇಲ್ಲ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಐಪಿಎಲ್ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ. ಹೊಸ ಮಾರ್ಗಸೂಚಿ ಅಡಿಯಲ್ಲಿ ಪಂದ್ಯವನ್ನು ನಡೆಸೋದಕ್ಕೆ ಅನುಮತಿಯನ್ನ ಕೊಡಲಾಗಿದೆ. ಭದ್ರತೆ ಕುರಿತು ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದ್ದಾರಂತೆ ಪೊಲೀಸರು. ಶೀಘ್ರದಲ್ಲೇ ಪೊಲೀಸ್ ಮಾರ್ಗಸೂಚಿ ರವಾನೆ ಆಗುತ್ತೆ. ಐಪಿಎಲ್ ಮ್ಯಾಚ್ ನಡಿಬೇಕು ಅಂತಂದ್ರೆ ಒಂದಷ್ಟು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲೇಬೇಕು ಅಂತೇಳಿ ಒತ್ತಡಗಳಿತ್ತು. ಮ್ಯಾಚೇ ನಡೆಯಲ್ಲ ಅಂತ ಹೇಳಲಾಗ್ತಾ ಇದೆ. ಕಾಲ್ ತುಳಿತದಿಂದಾಗಿ 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರು. ಹಾಗಾಗಿ ಇಲ್ಲಿ ಮ್ಯಾಚ್ಗಳನ್ನ ನಡೆಸೋದು ಸೂಕ್ತವಲ್ಲ ಅಂತ ಹೇಳಿ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಹಾಗಾಗಿ ಈಗ ಪೊಲೀಸ್ ಇಲಾಖೆ ಒಂದಷ್ಟು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಆದರೆ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಅವ್ರು ಫಾಲೋ ಮಾಡಬೇಕು. ಆ ಗೈಡ್ಲೈನ್ಸ್ ಏನು ಅನ್ನೋದನ್ನ ಕೆಲವೇ ದಿನಗಳಲ್ಲಿ ಕೆಎಸ್ಎಗೆ ಪೊಲೀಸ್ ಇಲಾಖೆಯಿಂದ ಮಾರ್ಗಸೂಚಿ ಸಿಗುತ್ತೆ. ಐಪಿಎಲ್ ಫ್ಯಾನ್ಸ್ಗೆ ಇದೊಂದು ಗುಡ್ ನ್ಯೂಸ್. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ಗಳು ನಡೆಯೋದೇ ಇಲ್ಲ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಐಪಿಎಲ್ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ. ಹೊಸ ಮಾರ್ಗಸೂಚಿ ಅಡಿಯಲ್ಲಿ ಪಂದ್ಯವನ್ನು ನಡೆಸೋದಕ್ಕೆ ಅನುಮತಿಯನ್ನ ಕೊಡಲಾಗಿದೆ. ಭದ್ರತೆ ಕುರಿತು ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದ್ದಾರಂತೆ ಪೊಲೀಸರು. ಶೀಘ್ರದಲ್ಲೇ ಪೊಲೀಸ್ ಮಾರ್ಗಸೂಚಿ ರವಾನೆ ಆಗುತ್ತೆ. ಐಪಿಎಲ್ ಮ್ಯಾಚ್ ನಡಿಬೇಕು ಅಂತಂದ್ರೆ ಒಂದಷ್ಟು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲೇಬೇಕು ಅಂತೇಳಿ ಒತ್ತಡಗಳಿತ್ತು. ಮ್ಯಾಚೇ ನಡೆಯಲ್ಲ ಅಂತ ಹೇಳಲಾಗ್ತಾ ಇದೆ. ಕಾಲ್ ತುಳಿತದಿಂದಾಗಿ 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರು. ಹಾಗಾಗಿ ಇಲ್ಲಿ ಮ್ಯಾಚ್ಗಳನ್ನ ನಡೆಸೋದು ಸೂಕ್ತವಲ್ಲ ಅಂತ ಹೇಳಿ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಹಾಗಾಗಿ ಈಗ ಪೊಲೀಸ್ ಇಲಾಖೆ ಒಂದಷ್ಟು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಆದರೆ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಅವ್ರು ಫಾಲೋ ಮಾಡಬೇಕು. ಆ ಗೈಡ್ಲೈನ್ಸ್ ಏನು ಅನ್ನೋದನ್ನ ಕೆಲವೇ ದಿನಗಳಲ್ಲಿ ಕೆಎಸ್ಎಗೆ ಪೊಲೀಸ್ ಇಲಾಖೆಯಿಂದ ಮಾರ್ಗಸೂಚಿ ಸಿಗುತ್ತೆ. ಐಪಿಎಲ್ ಫ್ಯಾನ್ಸ್ಗೆ ಇದೊಂದು ಗುಡ್ ನ್ಯೂಸ್. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ಗಳು ನಡೆಯೋದೇ ಇಲ್ಲ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಐಪಿಎಲ್ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ. ಹೊಸ ಮಾರ್ಗಸೂಚಿ ಅಡಿಯಲ್ಲಿ ಪಂದ್ಯವನ್ನು ನಡೆಸೋದಕ್ಕೆ ಅನುಮತಿಯನ್ನ ಕೊಡಲಾಗಿದೆ. ಭದ್ರತೆ ಕುರಿತು ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದ್ದಾರಂತೆ ಪೊಲೀಸರು. ಶೀಘ್ರದಲ್ಲೇ ಪೊಲೀಸ್ ಮಾರ್ಗಸೂಚಿ ರವಾನೆ ಆಗುತ್ತೆ. ಐಪಿಎಲ್ ಮ್ಯಾಚ್ ನಡಿಬೇಕು ಅಂತಂದ್ರೆ ಒಂದಷ್ಟು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲೇಬೇಕು ಅಂತೇಳಿ ಒತ್ತಡಗಳಿತ್ತು. ಮ್ಯಾಚೇ ನಡೆಯಲ್ಲ ಅಂತ ಹೇಳಲಾಗ್ತಾ ಇದೆ. ಕಾಲ್ ತುಳಿತದಿಂದಾಗಿ 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರು. ಹಾಗಾಗಿ ಇಲ್ಲಿ ಮ್ಯಾಚ್ಗಳನ್ನ ನಡೆಸೋದು ಸೂಕ್ತವಲ್ಲ ಅಂತ ಹೇಳಿ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಹಾಗಾಗಿ ಈಗ ಪೊಲೀಸ್ ಇಲಾಖೆ ಒಂದಷ್ಟು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಆದರೆ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಅವ್ರು ಫಾಲೋ ಮಾಡಬೇಕು. ಆ ಗೈಡ್ಲೈನ್ಸ್ ಏನು ಅನ್ನೋದನ್ನ ಕೆಲವೇ ದಿನಗಳಲ್ಲಿ ಕೆಎಸ್ಎಗೆ ಪೊಲೀಸ್ ಇಲಾಖೆಯಿಂದ ಮಾರ್ಗಸೂಚಿ ಸಿಗುತ್ತೆ. ಐಪಿಎಲ್ ಫ್ಯಾನ್ಸ್ಗೆ ಇದೊಂದು ಗುಡ್ ನ್ಯೂಸ್.
ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ಗಳು ನಡೆಯೋದೇ ಇಲ್ಲ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಐಪಿಎಲ್ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ. ಹೊಸ ಮಾರ್ಗಸೂಚಿ ಅಡಿಯಲ್ಲಿ ಪಂದ್ಯವನ್ನು ನಡೆಸೋದಕ್ಕೆ ಅನುಮತಿಯನ್ನ ಕೊಡಲಾಗಿದೆ. ಭದ್ರತೆ ಕುರಿತು ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದ್ದಾರಂತೆ ಪೊಲೀಸರು. ಶೀಘ್ರದಲ್ಲೇ ಪೊಲೀಸ್ ಮಾರ್ಗಸೂಚಿ ರವಾನೆ ಆಗುತ್ತೆ. ಐಪಿಎಲ್ ಮ್ಯಾಚ್ ನಡಿಬೇಕು ಅಂತಂದ್ರೆ ಒಂದಷ್ಟು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲೇಬೇಕು ಅಂತೇಳಿ ಒತ್ತಡಗಳಿತ್ತು. ಮ್ಯಾಚೇ ನಡೆಯಲ್ಲ ಅಂತ ಹೇಳಲಾಗ್ತಾ ಇತ್ತು. ಕಾಲ್ ತುಳಿತದಿಂದಾಗಿ 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರು. ಹಾಗಾಗಿ ಇಲ್ಲಿ ಮ್ಯಾಚ್ಗಳನ್ನ ನಡೆಸೋದು ಸೂಕ್ತವಲ್ಲ ಅಂತ ಹೇಳಿ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಹಾಗಾಗಿ ಈಗ ಪೊಲೀಸ್ ಇಲಾಖೆ ಒಂದಷ್ಟು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಆದರೆ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಅವ್ರು ಫಾಲೋ ಮಾಡಬೇಕು. ಆ ಗೈಡ್ಲೈನ್ಸ್ ಏನು ಅನ್ನೋದನ್ನ ಕೆಲವೇ ದಿನಗಳಲ್ಲಿ ಕೆಎಸ್ಸಿಎಗೆ ಪೊಲೀಸ್ ಇಲಾಖೆಯಿಂದ ಮಾರ್ಗಸೂಚಿ ಸಿಗುತ್ತೆ. ಐಪಿಎಲ್ ಫ್ಯಾನ್ಸ್ಗೆ ಇದೊಂದು ಗುಡ್ ನ್ಯೂಸ್. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ಗಳು ನಡೆಯೋದೇ ಇಲ್ಲ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಐಪಿಎಲ್ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ. ಹೊಸ ಮಾರ್ಗಸೂಚಿ ಅಡಿಯಲ್ಲಿ ಪಂದ್ಯವನ್ನು ನಡೆಸೋದಕ್ಕೆ ಅನುಮತಿಯನ್ನ ಕೊಡಲಾಗಿದೆ. ಭದ್ರತೆ ಕುರಿತು ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದ್ದಾರಂತೆ ಪೊಲೀಸರು. ಶೀಘ್ರದಲ್ಲೇ ಪೊಲೀಸ್ ಮಾರ್ಗಸೂಚಿ ರವಾನೆ ಆಗುತ್ತೆ. ಐಪಿಎಲ್ ಮ್ಯಾಚ್ ನಡಿಬೇಕು ಅಂತಂದ್ರೆ ಒಂದಷ್ಟು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲೇಬೇಕು ಅಂತೇಳಿ ಒತ್ತಡಗಳಿತ್ತು. ಮ್ಯಾಚೇ ನಡೆಯಲ್ಲ ಅಂತ ಹೇಳಲಾಗ್ತಾ ಇತ್ತು. ಕಾಲ್ ತುಳಿತದಿಂದಾಗಿ 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರು. ಹಾಗಾಗಿ ಇಲ್ಲಿ ಮ್ಯಾಚ್ಗಳನ್ನ ನಡೆಸೋದು ಸೂಕ್ತವಲ್ಲ ಅಂತ ಹೇಳಿ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಹಾಗಾಗಿ ಈಗ ಪೊಲೀಸ್ ಇಲಾಖೆ ಒಂದಷ್ಟು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಆದರೆ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಅವ್ರು ಫಾಲೋ ಮಾಡಬೇಕು. ಆ ಗೈಡ್ಲೈನ್ಸ್ ಏನು ಅನ್ನೋದನ್ನ ಕೆಲವೇ ದಿನಗಳಲ್ಲಿ ಕೆಎಸ್ಸಿಎಗೆ ಪೊಲೀಸ್ ಇಲಾಖೆಯಿಂದ ಮಾರ್ಗಸೂಚಿ ಸಿಗುತ್ತೆ. ಐಪಿಎಲ್ ಫ್ಯಾನ್ಸ್ಗೆ ಇದೊಂದು ಗುಡ್ ನ್ಯೂಸ್. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ಗಳು ನಡೆಯೋದೇ ಇಲ್ಲ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಐಪಿಎಲ್ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ. ಹೊಸ ಮಾರ್ಗಸೂಚಿ ಅಡಿಯಲ್ಲಿ ಪಂದ್ಯವನ್ನು ನಡೆಸೋದಕ್ಕೆ ಅನುಮತಿಯನ್ನ ಕೊಡಲಾಗಿದೆ. ಭದ್ರತೆ ಕುರಿತು ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದ್ದಾರಂತೆ ಪೊಲೀಸರು. ಶೀಘ್ರದಲ್ಲೇ ಪೊಲೀಸ್ ಮಾರ್ಗಸೂಚಿ ರವಾನೆ ಆಗುತ್ತೆ. ಐಪಿಎಲ್ ಮ್ಯಾಚ್ ನಡಿಬೇಕು ಅಂತಂದ್ರೆ ಒಂದಷ್ಟು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲೇಬೇಕು ಅಂತೇಳಿ ಒತ್ತಡಗಳಿತ್ತು. ಮ್ಯಾಚೇ ನಡೆಯಲ್ಲ ಅಂತ ಹೇಳಲಾಗ್ತಾ ಇತ್ತು. ಕಾಲ್ ತುಳಿತದಿಂದಾಗಿ 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರು. ಹಾಗಾಗಿ ಇಲ್ಲಿ ಮ್ಯಾಚ್ಗಳನ್ನ ನಡೆಸೋದು ಸೂಕ್ತವಲ್ಲ ಅಂತ ಹೇಳಿ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಹಾಗಾಗಿ ಈಗ ಪೊಲೀಸ್ ಇಲಾಖೆ ಒಂದಷ್ಟು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಆದರೆ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಅವ್ರು ಫಾಲೋ ಮಾಡಬೇಕು. ಆ ಗೈಡ್ಲೈನ್ಸ್ ಏನು ಅನ್ನೋದನ್ನ ಕೆಲವೇ ದಿನಗಳಲ್ಲಿ ಕೆಎಸ್ಸಿಎಗೆ ಪೊಲೀಸ್ ಇಲಾಖೆಯಿಂದ ಮಾರ್ಗಸೂಚಿ ಸಿಗುತ್ತೆ.